ಹಾಗೆ ಕಣ್ಮುಚ್ಕೊಂಡು ಚಾಂಟಿಂಗ್ ಮಾಡೋಣ. ಗಾಯತ್ರಿ ಮಂತ್ರ ಉಚ್ಚಾರಣೆ, ಹಸ್ತದಲ್ಲಿ ಮುದ್ರೆ, ಬೆನ್ನ ನೇರ ಇಟ್ಕೊಳ್ಳಿ. ಗಮನ ಪೂರ್ತಿ ನಿಮ್ಮ ಎನರ್ಜಿಯ ಮೇಲೆ, ಉಸಿರಾಟದ ಮೇಲೆ ಫೋಕಸ್ ಮಾಡ್ತಾ ಓಂ ಭೂರ್ಭುವ ಸುವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವ ಸುವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವ ಸುವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವ ಸುವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್.
ಹ್ಮ್. ಓಂ ಭೂರ್ಭುವ ಸುವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. Feel the energy, feel the vibrations. ಎರಡೂ ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ ಮುಂದೆ ಇಮ್ಯಾಜಿನ್ ಮಾಡಿ ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ, ಗ್ರಾಟಿಟ್ಯೂಡ್ನ ಸಲ್ಲಿಸಿ, ಪಾದಚರಣ ಸ್ಪರ್ಶ ಮಾಡ್ತಾ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳಿ. ನಿಮ್ಮ ಉದ್ಯೋಗಕ್ಕೆ ಅಥವಾ ನಿಮ್ಮ ಬಿಸ್ನೆಸ್ಗೆ, ದುಡಿಮೆಗೆ ನೆನಪಿಸ್ಕೊಳ್ಳಿ. ಫೀಲ್ ಗ್ರೇಟ್ಫುಲ್, ಗ್ರಾಟಿಟ್ಯೂಡ್ನ ಫೀಲ್ ಮಾಡಿ. ಬಿಕಾಸ್ ಆಫ್ ಯುವರ್ ಜಾಬ್ ಆರ್ ಬಿಸ್ನೆಸ್ ಇವತ್ತೇನೆಲ್ಲ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ, ಅರ್ನಿಂಗ್ಸ್ ಮಾಡ್ತಾ ಇದ್ದೀರಾ, ಅದೆಲ್ಲ ಸಾಧ್ಯ ಆಗ್ತಾ ಇದೆ. ಥ್ಯಾಂಕ್ ಯು ಹೇಳಿ. ನಿಮ್ಮ ಉದ್ಯೋಗಕ್ಕೆ, ಬಿಸ್ನೆಸ್ಗೆ ಗ್ರಾಟಿಟ್ಯೂಡ್ನ ಸಲ್ಲಿಸಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳೋಣ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್. ಥ್ಯಾಂಕ್ ಯು ಫಾರ್ ಮೈ ಸ್ಟ್ರಾಂಗ್ ಬಾಡಿ. ಥ್ಯಾಂಕ್ ಯು ಫಾರ್ ಮೈ ಸ್ಟ್ರಾಂಗ್ ಹೆಲ್ತ್. ಥ್ಯಾಂಕ್ ಯು ಫಾರ್ ಹೈ ಎನರ್ಜಿ. ಥ್ಯಾಂಕ್ ಯು ಫಾರ್ ದ ಎಜುಕೇಶನ್. ಥ್ಯಾಂಕ್ ಯು ಫಾರ್ ಆಲ್ ದ ಲರ್ನಿಂಗ್ಸ್. Thank you for all the knowledge. Thank you for lovely family. Thank you for love and affection. Thank you for my wonderful job, my business. Thank you for all the opportunities. Thank you for all the money I am earning. Thank you for friends, colleagues, support. Thank you for all the products I'm using. Thank you for the food. Thank you for air, water. Thank you for today. Thank you for this life. Thank you for everything. Thank you, thank you, thank you. ಫೀಲ್ ಮಾಡಿ, ಗ್ರಾಟಿಟ್ಯೂಡ್ನ ಫೀಲ್ ಮಾಡಿ. ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ gently and slowly open your eyes. Yes. Namaste. Morning, Happy sir. morning, all of you. Good Excellent morning, morning. sir. Jai Namaste, Gurudev. Guruji. Guru Good morning, Guruji. Happy morning, morning. Guruji. Good Good morning, morning. Good morning, Good morning, Guruji. Guruji. Shubhodaya. Happy morning, Guruji. Happy morning. Happy morning, all of you. Excellent morning. ಗುಡ್ ಮಾರ್ನಿಂಗ್ ಗುರುಜಿ. ಶುಭೋದಯ ಗುರುಗಳೇ. ಸೊ ಎಷ್ಟು ಜನಕ್ಕೆ ಚಾಂಟಿಂಗ್ ಮಾಡಕ್ ಆಗ್ತಾ ಇದೆ, ಎಷ್ಟು ಜನಕ್ಕೆ ಬರ್ತಾ ಇದೆ, ಅಥವಾ ಎಷ್ಟು ಜನಕ್ಕೆ ಆಲ್ರೆಡಿ ಅಭ್ಯಾಸ ಆಗ್ತಾ ಇದೆ, ಎಷ್ಟು ಜನಕ್ಕೆ ಮಾಡಕ್ ಆಯ್ತು ಚಾಂಟಿಂಗ್? ಮಾಡ್ತಾ ಇದೀವಿ ಫಾಲೋ ಮಾಡ್ತಾ ಇದ್ದೀವಿ ಸರ್. ನಾವ್ ಹೇಳೋದ್ರ ಮೇಲೆ ಗಮನ ಕೊಟ್ರೆ ಆಗತ್ತೆ. ಆಯ್ತು ಮುಗಿಸಿದೀವಿ ಸರ್.
So how do you feel after chanting and doing meditation? ಬೆಳಗ್ಗೆದೆಲ್ಲ ಕಲ್ತ ಮೇಲೆ whole day ಹೇಗಿರುತ್ತೆ? How will the whole day? ತುಂಬಾ ಪಾಸಿಟಿವ್ ಎನರ್ಜಿ ಇರುತ್ತೆ. ಎನರ್ಜೆಟಿಕ್ ಬೆಳಗ್ಗೆ ಬೇಗನೆ ಎದ್ರೂನು ತುಂಬಾ ಒಂದು energy ನಾವು ಆಗೋದೇ ಇಲ್ಲ. ಚೆನ್ನಾಗಿ ಧನ್ಯವಾದಗಳು. ಫುಲ್ ಆಹಾರ ಉತ್ಸಾಹ ತುಂಬಾ ಖುಷಿ ಇರುತ್ತೆ ಗುರೂಜಿ. ಬೇಡ ಆಮೇಲೆ ಹೊಡೆ ಆಮೇಲೆ ಹಾಕ್ತೀನಿ. Superb, superb. Right, so let's start. ಶುರು ಮಾಡೋಣ. Once again, ಎಲ್ಲರಿಗೂ ಸ್ವಾಗತ. Welcome all of you for this wonderful, amazing Yantra Siddhi Sadhana. Day 5 ಎಲ್ಲರಿಗೂ ಸ್ವಾಗತ. ಸೊ ನಾವು ಸಾಕಷ್ಟು ಯಂತ್ರಗಳನ್ನ ಕಲ್ತ್ವಿ, ರೈಟ್? ಸೊ ನಾವು ಲಾಸ್ಟ್ ಎಲ್ಲಿ ತನಕ ಕಲ್ತಿದ್ವಿ? ಧನಲಕ್ಷ್ಮಿ ಯಂತ್ರ ಸರ್. ಧನಲಕ್ಷ್ಮಿ ಧನಲಕ್ಷ್ಮಿ ಯಂತ್ರ. Okay. Good. So continue ಮಾಡೋಣ. Anybody counted ಒಟ್ಟು ಎಷ್ಟು ಯಂತ್ರಗಳಾಗಿದೆ? ಹತ್ತೊಂಬತ್ತು ಯಂತ್ರಗಳಾಯ್ತು. 19. Good. ಸೊ ನಾವು ಕಲ್ತಿದ್ವಿ ಧನ ಅಥವಾ ಲಕ್ಷ್ಮಿ ಯಂತ್ರ. ನೆಕ್ಸ್ಟ್ ಬರ್ಕೊಳ್ಳಿ ಎಲ್ಲರೂ. ಸರ್ವ ಮನೋಕಾಮನಾ ಪೂರ್ತಿ ಯಂತ್ರ. ಸರ್ವ ಮನೋಕಾಮನಾ ಪೂರ್ತಿ ಯಂತ್ರ. ಸೊ 3x3 ಗ್ರಿಡ್ ಫಸ್ಟ್ ಯಂತ್ರ ಬರ್ಕೊಳ್ಳಿ, ಆಮೇಲೆ ಡೀಟೇಲ್ಸ್ ಬರ್ಕೊಳ್ತೀರಂತೆ. 3x3 ಗ್ರಿಡ್ 16, 6, 8, 2, 10, 18, 12, 14, 4, 'Okay, so ಈ ಯಂತ್ರ ನೋಡಿ, ಈ ಯಂತ್ರ is used for fulfilling your desires. ನಿಮ್ಮ ಎಲ್ಲ ಇಚ್ಛೆಗಳನ್ನ, ಡಿಸೈರ್ಸ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ಯಂತ್ರ ಹೆಲ್ಪ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಸಿ, ನಮ್ಮ ವಿಶ್ ಅಂಡ್ ನಮ್ಮ ಗೋಲ್ಸ್ ಎರಡಕ್ಕೂ ವ್ಯತ್ಯಾಸ ಇದೆ. ವಿಶ್ ಅಂದ್ರೆ ಸುಮ್ಮನೆ ಆಸೆ, ಓಕೆ. ಸೊ ಡಿಸೈರ್ಸ್ ಅಂದ್ರೆ ನಮಗೆ ಬೇಕೇ ಬೇಕಾಗಿರೋಂಥದ್ದು, ವಿಚ್ ವಿ ಕೀಪ್ ಇಟ್ ಆಸ್ ಅ ಗೋಲ್. ಓಕೆ, ಸೊ ದಿಸ್ ಯಂತ್ರ ಈಸ್ ನಿಮ್ಮ ಒಂದು
ಯಾವುದೇ ಆಸೆಗಳಿದ್ರು ಕೂಡ ಅದನ್ನು ಕೂಡ ಫುಲ್ಫಿಲ್ ಮಾಡ್ಲಿಕ್ಕೆ, ನಿಮ್ಮ ಎಲ್ಲ ಸಂಪೂರ್ಣ ಎಲ್ಲ ಮನೋಕಾಮನೆಗಳೆಲ್ಲ ಪೂರ್ತಿ ಆಗ್ಲಿಕ್ಕೆ ಎಲ್ಲ ಹೆಲ್ಪ್ ಆಗ್ತಕ್ಕಂಥ ಯಂತ್ರ ಇದು. ಓಕೆ, ಅಷ್ಟೇ ಅಲ್ಲ, ಈ ಯಂತ್ರ ಬೇರೆಯವರ ವಿಶ್ ಫುಲ್ಫಿಲ್ ಮಾಡ್ಲಿಕ್ಕೂ ಈ ಯಂತ್ರವನ್ನ ಯೂಸ್ ಮಾಡ್ಬೋದು. ಅಂದ್ರೆ ಬೇರೆಯವ್ರ ಪರವಾಗಿ, ಈಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅವರ ಒಂದು ವಿಶಸ್ ಅಥವಾ ಅವ್ರಿಗಿದಾಗ್ಲಿ ಅಥವಾ ಅವ್ರಿಗಿದು ಬೆನಿಫಿಟ್ ಸಿಗ್ಲಿ, ಆ ಥರದ್ದಕ್ಕೂ ಈ ಯಂತ್ರವನ್ನ ಆಕ್ಟಿವೇಟ್ ಮಾಡಿ ಯೂಸ್ ಮಾಡ್ಬೋದು. ಡನ್. ಸೊ ಈ ಯಂತ್ರ ಎನಿ ಟೈಮ್ ಶುಕ್ಲ ಪಕ್ಷದಲ್ಲಿ, ಯಾವ್ದಾದ್ರು ಒಳ್ಳೆ ದಿನಗಳಲ್ಲಿ, ಪರ್ವ ದಿನಗಳಲ್ಲಿ, ಹೋರಾ ಸಮಯದಲ್ಲಿ ಯಂತ್ರವನ್ನ ತಯಾರು ಮಾಡ್ಬೋದು. ಅಂಡ್ ಈ ಯಂತ್ರವನ್ನ ಆಕ್ಟಿವೇಟ್ ಮಾಡ್ತೀರಾ ಚಾಂಟ್ ಮಾಡ್ತಾ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಥವಾ ಗಂ ಗಣಪತೆ ನಮಃ. ದೀಪ ಧೂಪದೊಂದಿಗೆ ಯಂತ್ರವನ್ನ ಆಕ್ಟಿವೇಟ್ ಮಾಡ್ತೀರಾ. ಅಂಡ್ ದಿಸ್ ಯಂತ್ರ ಸಿದ್ಧಿ ಮಾಡ್ಲಿಕ್ಕೆ ಮಂಗಳವಾರ ಶುರು ಮಾಡ್ತೀರಾ ಬರೀಲಿಕ್ಕೆ. 21 ಟೈಮ್ಸ್ ಬರೀತೀರಾ ಯಂತ್ರವನ್ನ ಸಿದ್ಧಿ ಮಾಡ್ಲಿಕ್ಕೆ. 21 ಟೈಮ್ಸ್. Okay, next. Next ಯಂತ್ರ, ವೆರಿ ಯೂಸ್ಫುಲ್ ಯಂತ್ರ, ನಜರ್ ದೋಷ್, ನಜರ್ ದೋಷ ರಕ್ಷಾ ಯಂತ್ರ ಅಥವಾ ನಿವಾರಕ ಯಂತ್ರ ಅಥವಾ ದೃಷ್ಟಿ ನಿವಾರಕ ಯಂತ್ರ. ದೃಷ್ಟಿ ನಿವಾರಕ ಯಂತ್ರ, ನಜರ್ ದೋಷ್ ಪ್ರೊಟೆಕ್ಷನ್ಗೂ ಆಗತ್ತೆ, ಅಟ್ ದ ಸೇಮ್ ಟೈಮ್ ಅದನ್ನ ನಿವಾರಣೆ ಮಾಡ್ಲಿಕ್ಕೂ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಯಂತ್ರ ಬರ್ಕೊಳ್ಳಿ. Three by three grid, 31, 32, 27, 33, 66, 37, 38, 46, 67. ಸೊ ಯಂತ್ರ ಪ್ರಾಪರ್ ಆಗಿ ಅಂಕಿಗಳನ್ನ ಪ್ರಾಪರ್ ಆಗಿ ಬರ್ಕೊಳ್ಳಿ, ರೀಚೆಕ್ ರೀಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್. ಸೊ ಈ ಯಂತ್ರ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ರಿಮೂವಿಂಗ್ ನಜರ್ ದೋಷ್, ದೃಷ್ಟಿ ನಿವಾರಣೆಗೆ. ದೃಷ್ಟಿ ಏನು ನಜರ್ ದೋಷ ಆಗಿರುತ್ತೆ ಅಥವಾ ದೃಷ್ಟಿ ಆಗಿರುತ್ತೆ. ಸಮಟೈಮ್ಸ್ ಫಂಕ್ಷನ್ಗೆ ಹೋಗ್ತೀರಾ, ಸಮ್ ಪ್ಲೇಸಸ್ಗೆ ಹೋಗ್ತೀರಾ, ಅಲ್ಲಿ ಆಟೋಮೆಟಿಕಲಿ ಜನರ ದೃಷ್ಟಿ
ನೆಗೆಟಿವ್ ಆಗೇ ಇರುತ್ತೆ ಅಥವಾ ನೋಡೋ ರೀತಿ ಬೇರೆ ತರ ಇರುತ್ತೆ. ಸೊ ಏನೇ ದೃಷ್ಟಿಗಳಾಗಿದ್ರು ಅಥವಾ ನಜರ್ ದೋಷ ಆಗಿದ್ರು ಅದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ, ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಜೊತೆಗೆ ಇದು ರಕ್ಷಣೆ ಕೂಡ ಕೊಡೋ ತರ, ಅಂದ್ರೆ ಪ್ರೊಟೆಕ್ಷನ್ ತರಾನು ಹೆಲ್ಪ್ ಆಗುತ್ತೆ. ಸೊ ದಿಸ್ ಯಂತ್ರ ಯೂಸ್ ಮಾಡ್ಬೋದು ಸಫರಿಂಗ್ ಫ್ರಮ್ ಎನಿ ಹೆಲ್ತ್ ಇಶ್ಯೂಸ್. ಸಡನ್ಲಿ ಯಾವುದೇ ಸಡನ್ ಹೆಲ್ತ್ ಇಶ್ಯೂಸ್, ಅಂದ್ರೆ ಈಗ ದೃಷ್ಟಿ ಆದಾಗ ಸಡನ್ ಆಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ವಿಲ್ ಗೆಟ್ ಟು ನೋ. ಓಕೆ, ಸಡನ್ ಆಗಿ ಹುಷಾರ್ ತಪ್ಪಿಟ್ರು, ಇದ್ದಕ್ಕಿದ್ದಂಗೆ ತಲೆನೋವು, ಜ್ವರ ಬಂದ್ಬಿಡ್ತು ಅಂದ್ರೆ ಅರ್ಥ ದೃಷ್ಟಿ ಆಗಿದೆ ಅಂತ ಅರ್ಥ ಅಲ್ವಾ. ಸೊ ಅಂತ ಟೈಮಲ್ಲಿ ಯಂತ್ರ ಹೆಲ್ಪ್ ಮಾಡುತ್ತೆ. ಸೊ ದೃಷ್ಟಿ ನಿವಾರಣೆ ಮಾಡಲಿಕ್ಕೆ. ಓಕೆ, ಹಾಗೆ ಈ ಯಂತ್ರ ಸಣ್ಣ ಮಕ್ಕಳಿಗೆ, ಅಂದ್ರೆ ತುಂಬಾ ಬೇಬೀಸ್, 6 months, 1 year, 2 year ಸ್ಮಾಲ್ ಚಿಲ್ಡ್ರನ್ಗೆ ಅವ್ರಿಗೆ ಯೂಸ್ ಮಾಡಕ್ಕಾಗಲ್ಲ ಅಂದಾಗ ಸೇಮ್ ಯಂತ್ರ ತಾಯಿ ಬಳಸ್ಬೋದು. ಬಿಕಾಸ್ ತಾಯಿ ಮಗುವಿನ ಜೊತೆನೆ ಇರ್ತಾರೆ, ಮಗು ಪಕ್ಕದಲ್ಲೇ ಮಲಗತ್ತೆ. ಸೊ ತಾಯಿ ಬಳಸಿ ಅದರಿಂದ ಮಕ್ಕಳಿಗೆ ಯೂಸ್ ಆಗೋ ತರ, ಹೆಲ್ಪ್ ಆಗೋ ತರ ಮಾಡ್ಬೋದು. ನೆಕ್ಸ್ಟ್, ಸೊ ಈ ಯಂತ್ರ ಅಗೇನ್ ಹಬ್ಬ ಹರಿದಿನಗಳಲ್ಲಿ, ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ, ಶುಕ್ಲ ಪಕ್ಷದಲ್ಲಿ, ಹೋರಾ ಸಮಯದಲ್ಲಿ ಯಂತ್ರನ ತಯಾರು ಮಾಡ್ಬೋದು. ಭೋಜಪತ್ರ ಅಥವಾ ಪೇಪರ್ ಅಲ್ಲಿ ಹನುಮಾನ್ ಆರಾಧನೆ ಮಾಡ್ತಾ, ಹನುಮಾನ್ ಚಾಲೀಸ ಚಾಂಟ್ ಮಾಡ್ತಾ, ಧೂಪ ದೀಪದೊಂದಿಗೆ ಯಂತ್ರವನ್ನ ಆಕ್ಟಿವೇಟ್ ಮಾಡ್ತೀರಾ. ಅಗೇನ್ ಈ ಯಂತ್ರವನ್ನ ಬೆಡ್ ಕೆಳಗಡೆ, ಪಿಲ್ಲೋ ಕೆಳಗಡೆ ಅಥವಾ ತಾಯ್ತದಲ್ಲಿ ಅಥವಾ ವಾಟರ್ ಬಾಟಲ್ ಕೆಳಗಡೆ, ಮೊಬೈಲ್ ಒಳಗಡೆ, ವಾಲೆಟ್ ಒಳಗಡೆ ಎಲ್ಲ ಇಟ್ಕೊಂಡು ಯೂಸ್ ಮಾಡ್ಬೋದು. ಸೊ ಈ ಯಂತ್ರವನ್ನ ಸಿದ್ಧಿ ಮಾಡಲಿಕ್ಕೆ ಸ್ಯಾಟರ್ಡೆ, ಶನಿವಾರ ಬರಿಬೇಕು 21 ಬಾರಿ, 21 ಟೈಮ್ಸ್ ಯಂತ್ರ ಸಿದ್ಧಿ ಮಾಡಲಿಕ್ಕೆ ಬರಿತೀರಾ. Okay, done. Next. ಶೀಘ್ರ ವಿವಾಹ ಯಂತ್ರ. ಶೀಘ್ರ ವಿವಾಹ ಯಂತ್ರ. ಸೊ ಬೇಗ ಮದುವೆ ಆಗ್ಲಿಕ್ಕೆ, ಯಾರು ಮದುವೆ ಆಗ್ಬೇಕಂತ ಕಾಯ್ತಾ ಇರ್ತಾರೆ, ಮದುವೆ ಆಗ್ಬೇಕಾಗಿರುತ್ತೆ ಅಂತವ್ರಿಗೆ. ಸೊ ನೀಟಾಗಿ ಬರ್ಕೊಳ್ಳಿ. ಇಟ್ಸ್ ಅ 4x4 ಗ್ರಿಡ್. ಮೊದಲನೇ ಲೈನ್ ಅಲ್ಲಿ 7, 31, 34, ಲಾಸ್ಟ್ ಅಲ್ಲಿ ಕ್ಲೀನ್. ಇಲ್ಲಿ ಬರಿತೀನಿ, ಕಾಣುತ್ತೆ ನಿಮ್ಗೆ. ಕ್ಲೀನ್. (33, 1, 6, 32, 2, 36, 29, 5. ಲಾಸ್ಟ್ ಲೈನ್ ಅಲ್ಲಿ 34, 3 ಮತ್ತು 35.
ಡನ್. ಸೊ ಯಂತ್ರ ಯಾರಿಗೆ ಮದುವೆ ಡಿಲೇ ಆಗ್ತಿದೆ, ಮದುವೆ ಸೆಟ್ ಆಗ್ತಾ ಇಲ್ಲ, ಮದುವೆ ಡಿಲೇ ಆಗ್ತಾ ಇದೆ, ಲೇಟ್ ಆಗ್ತಾ ಇದೆ ಅಂತವ್ರೆಲ್ಲರೂ ಯೂಸ್ ಮಾಡ್ಬೋದು ಈ ಯಂತ್ರವನ್ನ. ಯಾರು ಬೇಗ ಮದುವೆ ಆಗ್ಬೇಕು, ಇನ್ನೇನ್ ಮದುವೆ ಆಗ್ಬೇಕಂತ ಕಾಯ್ತಾ ಇರ್ತಾರೆ ಅಂತವ್ರಿಗೆಲ್ಲ ಬೇಗ ಸೆಟ್ ಆಗ್ಲಿಕ್ಕೆ ಶೀಘ್ರ ವಿವಾಹ ಯಂತ್ರ ಇದು. ಸೊ ಹುಡುಗ ಆಗಿದ್ರೆ ಫ್ರೈಡೆ ಆಕ್ಟಿವೇಟ್ ಮಾಡ್ತೀರಾ ಯಂತ್ರವನ್ನ, ಮಾಡಿ ಕೊಡ್ತೀರಾ. ಹುಡುಗಿ ಆಗಿದ್ರೆ ಮಂಗಳವಾರ ಈ ಯಂತ್ರವನ್ನ ಆಕ್ಟಿವೇಟ್ ಮಾಡಿ ಕೊಡ್ತೀರಾ. ಬರ್ಕೊಳ್ಳಿ ಇದನ್ನ. ಫಾರ್ ಬಾಯ್ಸ್ ಫ್ರೈಡೆ, ಫಾರ್ ಗರ್ಲ್ಸ್ ಟ್ಯೂಸ್ಡೇ ಯಂತ್ರವನ್ನ ಬರ್ದು ಆಕ್ಟಿವೇಟ್ ಮಾಡಿ ಕೊಡ್ತೀರಾ. ಸೊ ಬೇಗ ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇರಲ್ಲ ಮದ್ವೆ ಆಗ್ಲಿಕ್ಕೆ ಅಂಥವ್ರಿಗೆಲ್ಲ ಯೂಸ್ ಆಗತ್ತೆ ಯಂತ್ರ. ಅಂಥವ್ರೆಲ್ಲರೂ ಅಂಥವ್ರಿಗೂ ಕೂಡ ರಿಸಲ್ಟ್ಸ್ ಕೊಡುತ್ತೆ. ಸೊ ವೆರಿ ಗುಡ್ ಪವರ್ಫುಲ್ ಯಂತ್ರ ಇದು. ಓಕೆ, ಬರ್ಕೊಳ್ಳಿ. ಸೊ ಈ ಯಂತ್ರ ಅಗೇನ್ ಕ್ರಿಯೇಟ್ ಮಾಡ್ತೀರಾ, ಬರೀತೀರಾ. ಹುಣ್ಣಿಮೆ, ಅಮಾವಾಸ್ಯೆ, ಹಬ್ಬ ಹರಿದಿನಗಳಲ್ಲಿ, ಶುಕ್ಲ ಪಕ್ಷದಲ್ಲಿ, ಹೋರಾ ಸಮಯದಲ್ಲಿ ಯಂತ್ರನ ತಯಾರು ಮಾಡ್ತೀರಾ, ಭೋಜಪತ್ರದಲ್ಲಿ ಅಥವಾ ಪೇಪರಲ್ಲಿ. ಸೊ ಲಾರ್ಡ್ ಶಿವ ಅಂಡ್ ತಾಯಿ ಪಾರ್ವತಿಯನ್ನ ಆರಾಧನೆ ಮಾಡ್ತಾ, ಲಾರ್ಡ್ ಶಿವ ಮತ್ತು ಪಾರ್ವತಿಯನ್ನ ಆರಾಧನೆ ಮಾಡ್ತಾ ದೀಪಧೂಪದೊಂದಿಗೆ ಯಂತ್ರನ ತಯಾರು ಮಾಡ್ತೀರಾ. ಚಾಂಟ್ ಮಾಡ್ತೀರಾ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸೊ ಈ ಯಂತ್ರವನ್ನ ಸಿದ್ಧಿ ಮಾಡ್ಲಿಕ್ಕೆ 24 ಬಾರಿ ಬರೀತೀರಾ ಫ್ರೈಡೆ. 24 ಟೈಮ್ಸ್ ಬರೀತೀರಾ ಫ್ರೈಡೆ ಸಿದ್ಧಿ ಮಾಡ್ಲಿಕ್ಕೆ. ಅಂಡರ್ಲೈನ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ ಈ ಪಾಯಿಂಟ್ ಅನ್ನ. ಡೋಂಟ್ ಯೂಸ್ ದಿಸ್ ಯಂತ್ರ ಫಾರ್ ಸಮ್ವನ್. ಬೇರೆಯವ್ರ ಮದ್ವೆ ಬ್ರೇಕ್ ಮಾಡಿ ಅವ್ರಿಗೆ ನೆಕ್ಸ್ಟ್ ಬೇರೆ ಮದುವೆ ಮಾಡೋ ತರ ಆಗೋ ತರ ಈ ಯಂತ್ರನ ಬಳಸೋದು ನಿಷಿದ್ಧ, ಬೇಡ. ಸರಿನಾ? ಅನ್ಲೆಸ್ ಅವ್ರಿಗೆ ಡಿವೋರ್ಸ್ ಆಗಿರ್ಬೇಕು, ಅವಾಗ ಮಾತ್ರ ಯಂತ್ರ ಮಾಡಿ ಕೊಡ್ತೀರಾ. ಆಲ್ರೆಡಿ ಮದುವೆ ಆಗಿದೆ, ಅವ್ರಿಗೆ ಇನ್ನು ಡಿವೋರ್ಸ್ ಆಗಿಲ್ಲ ಅಂಥವ್ರಿಗೆ ಯಂತ್ರ ಕೊಟ್ಟು ಬೇಗ ಮದುವೆ ಆಗ್ಲಿ ಅನ್ನೋ ತರ ಮಾಡಿ ಅದರ ದೋಷ ಎಲ್ಲ ನೀವು ಇದು ಮಾಡ್ಕೋಬೇಡಿ, ಎಫೆಕ್ಟ್ ಆಗೋ ಥರ ಮಾಡ್ಕೋಬೇಡಿ. ಆಲ್ರೆಡಿ ಡಿವೋರ್ಸ್ ಆಗಿದೆ, ಸಂಬಡಿ ವಾಂಟ್ಸ್ ಮದುವೆ ಆಗಬೇಕು, ಸೆಕೆಂಡ್ ಮ್ಯಾರೇಜ್ ಆಗಬೇಕು, ಅವಾಗ ಈ ಯಂತ್ರ ಮಾಡಿ ಕೊಡಿ. ಬಟ್ ಆಲ್ರೆಡಿ ಮದುವೆ ಆಗಿದ್ದು ಬ್ರೇಕ್ ಮಾಡಿ ಆಮೇಲೆ ಮತ್ತೆ ಬೇರೆ ಮದುವೆ ಆಗೋ ಥರ ಆ ಥರ ಎಲ್ಲ ಮಾಡಿ ಕೊಡಬೇಡಿ. ಕ್ಲಿಯರ್? ಎಸ್ Yes, sir. Clear. Clear, sir. Clear, Clear, Guruji. ಗೊತ್ತಾಯ್ತು ಗುರುಜಿ. ಕ್ಲಿಯರ್ ಸರ್. ಯಾರೋ ಕೇಳ್ತಾ ಇದ್ರಲ್ಲ ಬೇಗ ಮದುವೆ ಆಗ್ಲಿಕ್ಕೆ ಯಂತ್ರ ಕೊಡಿ ಸರ್. ನೆಕ್ಸ್ಟ್ ಮ್ಯಾರೇಜ್ ಸಕ್ಸಸ್ಫುಲ್ ಯಂತ್ರ. ಬರ್ಕೊಳ್ಳಿದು ಮ್ಯಾರೇಜ್ ಸಕ್ಸಸ್ಫುಲ್ ಯಂತ್ರ. ನೀಟಾಗಿ ಯಂತ್ರ ಬರ್ಕೊಳ್ಳಿ. ಫಸ್ಟು ಯಾವ ರೀತಿ ಬರೀಬೇಕು ಅಬ್ಸರ್ವ್ ಮಾಡಿ.
ಮೊದಲನೇದಾಗಿ ಒಂದು ಸ್ಕ್ವೇರ್ ಚೌಕವನ್ನ ಡ್ರಾ ಮಾಡ್ತೀರಾ. ಅದರೊಳಗಡೆ ಸಣ್ಣ 4 ಸ್ಕ್ವೇರ್ ಮಾಡ್ತೀರಾ. ಸ್ಟ್ರೇಟ್ ಲೈನ್ಸ್ ಮೇಲೆ ಮತ್ತೆ ರೈಟ್ ಸೈಡ್ಗೆಲ್ಲ ಡ್ರಾ ಮಾಡ್ತಾ ನೆಕ್ಸ್ಟ್ ಅದರಲ್ಲಿ ಈ ಒಂದು ಲೈನ್ ಅನ್ನ ಡ್ರಾ ಮಾಡ್ತೀರಾ. ಡೈಮಂಡ್ ಶೇಪ್ ಕ್ರಿಯೇಟ್ ಆಗ್ಲಿಕ್ಕೆ. ದಟ್ಸ್ ಇಟ್, ಅಷ್ಟೇ. ಅದಾದ್ಮೇಲಿಂದ ಮೇಲೆ ಒಂದು ಓವೆಲ್, ಮೇಲ್ಗಡೆ ಒಂದು ಓವಲ್ ಶೇಪ್ ನ ಡ್ರಾ ಮಾಡ್ತೀರಾ. ಸೊ ಓವಲ್ ಒಳಗಡೆ 5, 9, 1, 4, 6, 2, 8, 7, 3. ಡನ್. ಸೊ ಯಂತ್ರ ಏನಕ್ಕೆ ಯೂಸ್ ಆಗುತ್ತೆ ನೀಟಾಗಿ ಬರ್ಕೊಳ್ಳಿ. ಮ್ಯಾರೇಜ್ ಸಕ್ಸಸ್ಫುಲ್ ಯಂತ್ರ, ಯಾರು ರೀಸೆಂಟ್ಲಿ ಮದುವೆ ಆಗಿದ್ರೆ ಅಂಥವ್ರಿಗೆ ಕೊಡೋ ಯಂತ್ರ ಇದು. ಯಾರು ರೀಸೆಂಟ್ಲಿ ಮದುವೆ ಆಗಿದ್ದಾರೆ ಅಂದ್ರೆ ಈಗ ಯಾರೋ ಇಮಿಡಿಯೇಟ್ ಮದುವೆ ಆದ್ರು, 2-3 ಮಂತ್ಸ್ ಆಗಿದೆ, 6 ಮಂತ್ಸ್ ಆಗಿದೆ, ಅಂಥವ್ರಿಗೆ ಯಂತ್ರ ಕೊಡ್ಬೇಕಾಗಿರೋದು. ಯಾಕೆ? ಮ್ಯಾರೇಜ್ ಸಕ್ಸಸ್ಫುಲ್ ಆಗ್ಲಿಕ್ಕೆ. ಈ ಯಂತ್ರದಿಂದ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಒಳ್ಳೆ ಒಂದು ರೀತಿ ಕ್ರಿಯೇಟ್ ಆಗುತ್ತೆ, ಬಿಲ್ಡ್ ಆಗುತ್ತೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ನ ಕ್ರಿಯೇಟ್ ಮಾಡುತ್ತೆ. ಅವರಿಬ್ಬರ ಮಧ್ಯೆ ಒಂದು ಪ್ರೀತಿ, ಬಾಂಧವ್ಯ, ಬಾಂಡಿಂಗ್ ಕ್ರಿಯೇಟ್ ಮಾಡಲಿಕ್ಕೆ, ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗ್ಲಿಕ್ಕೆ, ನ್ಯೂ ಕಪಲ್ಸ್, ನ್ಯೂಲಿ ಮ್ಯಾರಿಡ್ ಪೀಪಲ್ಗೆ ಕೊಡೋ ಯಂತ್ರ ಇದು. ಈ ಯಂತ್ರವನ್ನ ಥರ್ಸ್ಡೇ ಅಥವಾ ಫ್ರೈಡೇ ತಯಾರು ಮಾಡಿ ಫಾರ್ ಬೆಸ್ಟ್ ರಿಸಲ್ಟ್ಸ್. ಹೊರ ಸಮಯದಲ್ಲಿ ಭೋಜಪತ್ರದಲ್ಲಿ ಅಥವಾ ಪೇಪರಲ್ಲಿ ಅಗೈನ್ ಲಾರ್ಡ್ ಶಿವ, ತಾಯಿ ಪಾರ್ವತಿಯ ಆರಾಧನೆ ಮಾಡ್ತಾ, ಓಂ ನಮಃ ಶಿವ ಚಾಂಟ್ ಮಾಡ್ತಾ, ದೀಪಧೂಪದೊಂದಿಗೆ ಯಂತ್ರವನ್ನ ಆಕ್ಟಿವೇಟ್ ಮಾಡ್ಬೋದು, ಎನರ್ಜೈಸ್ ಮಾಡ್ಬೋದು. ಸೊ ಈ ಯಂತ್ರವನ್ನ ಸಿದ್ಧಿ ಮಾಡಲಿಕ್ಕೆ 21 ಟೈಮ್ಸ್ ಮಂಡೇ ಬರೀತೀರಾ. ಮಂಡೇ ಶುರು ಮಾಡ್ತೀರಾ, ಮಂಡೇ ಫಾರ್ 21 ಟೈಮ್ಸ್ ಬರೀತೀರಾ. Okay, done. Next. ನೆಕ್ಸ್ಟ್ ಬರ್ಕೊಳ್ಳಿ ಗೌರಿ ಶಂಕರ ಯಂತ್ರ. ಇದು ಕೂಡ ಮ್ಯಾರೇಜ್ ಯಂತ್ರನೇ. ಇದು ಕೂಡ ಮ್ಯಾರೇಜ್ ಯಂತ್ರನೇ, ಬಟ್ ನಾಟ್ ಫಾರ್ ದ ನ್ಯೂ ಕಪಲ್ಸ್. ನ್ಯೂ ಕಪಲ್ಸ್ ಅಲ್ಲ, ಇದು ಆಲ್ರೆಡಿ ಮದುವೆ ಆಗಿ ತುಂಬಾ ವರ್ಷಗಳಾಗಿರುತ್ತಲ್ಲ ಅಂತ ಫ್ಯಾಮಿಲಿ ಪೀಪಲ್ಗೆ. ಗೌರಿ ಶಂಕರ ಯಂತ್ರ. ಯಂತ್ರ ಫಸ್ಟ್ ಡ್ರಾ ಮಾಡೋದು ನೋಡಿ, ಹೇಗೆ ಡ್ರಾ ಮಾಡ್ತೀರಾ.
ಸೊ ಮೊದಲನೇದಾಗಿ ಸ್ಕ್ವೇರ್ ರೀತಿ ಡ್ರಾ ಮಾಡಬೇಕಾಗತ್ತೆ. ಆಕ್ಚುಲಿ ಸ್ಕ್ವೇರ್ ಲೈನ್ ಡ್ರಾ ಮಾಡ್ತೀರಾ, ಮತ್ತೆ ಟ್ರಯಾಂಗಲ್ ಶೇಪ್ ಅಲ್ಲಿ ಅಗೇನ್ ಡ್ರಾ ಲೈಕ್ ದಿಸ್. So better draw like this. ಅದಾದ ನಂತರ ಸ್ಕ್ವೇರ್ ಡ್ರಾ ಮಾಡೋ ತರ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಗೆ. ಡನ್. ನಂಬರ್ಸ್ ಈ ಭಾಗದಲ್ಲಿ, ಈ ಟ್ರಯಾಂಗಲ್ ಜಾಗದಲ್ಲಿ 9 9 ಬರೀತೀರಾ. ಇಲ್ಲಿ 6 8, ಈ ಟ್ರಯಾಂಗಲ್ ಭಾಗದಲ್ಲಿ 3 4, ಈ ಟ್ರಯಾಂಗಲ್ ಭಾಗದಲ್ಲಿ 9 2, ಟ್ರಯಾಂಗಲ್ ಭಾಗದಲ್ಲಿ 7, ಸೆಂಟ್ರಲಿ 5. Done. So ಯಂತ್ರ is ಶಿವಶಕ್ತಿ. ಗೌರಿ ಶಂಕರ ಅಂದಾಗ ಗೌರಿ ಪ್ಲಸ್ ಶಂಕರ, ಶಿವಶಕ್ತಿಯ ಒಂದು ಎನರ್ಜಿ ಬ್ಲೆಸ್ಸಿಂಗ್ಸ್ ಪಡಿಲಿಕ್ಕೆ ಈ ಯಂತ್ರ ಯೂಸ್ ಆಗಂತದ್ದು. ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಒಳ್ಳೆ ರೀತಿ ಆಗ್ಲಿಕ್ಕೆ, ಚೆನ್ನಾಗಾಗ್ಲಿಕ್ಕೆ, ಫ್ಯಾಮಿಲಿ ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಫ್ಯಾಮಿಲಿನಲ್ಲಿ ಒಳ್ಳೆ ಪೀಸ್, ಅಂಡರ್ಸ್ಟ್ಯಾಂಡಿಂಗ್, ಕಂಫರ್ಟ್, ಸ್ಟ್ರೆಂಥನಿಂಗ್ ಆಗ್ಲಿಕ್ಕೆ, ಸ್ಟ್ರಾಂಗ್ ಆಗ್ಲಿಕ್ಕೆ, ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ಸ್ಟ್ರಾಂಗ್ ಬಾಂಡಿಂಗ್, ಪೀಸ್, ಅಂಡರ್ಸ್ಟ್ಯಾಂಡಿಂಗ್, ಕಂಫರ್ಟ್ ಕ್ರಿಯೇಟ್ ಮಾಡಲಿಕ್ಕೆ ಈ ಯಂತ್ರ ಯೂಸ್ ಆಗುತ್ತೆ. ಹಾಗೆ ಈ ಯಂತ್ರ ಯೂಸ್ ಆಗುತ್ತೆ ಫಾರ್ ಲವ್ ರಿಲೇಶನ್ಶಿಪ್, ಕಂಪ್ಯಾಟಬಿಲಿಟಿ, ಹಸ್ಬೆಂಡ್ ವೈಫ್ ಮಧ್ಯದಲ್ಲಿ ಒಂದು ಒಳ್ಳೆ ಪ್ರೀತಿ, ಬಾಂಧವ್ಯ, ಕಂಪ್ಯಾಟಬಿಲಿಟಿ ಬಿಲ್ಡ್ ಮಾಡಲಿಕ್ಕೆ. ಹಾಗೆ ಈ ಯಂತ್ರ ಯೂಸ್ ಆಗುತ್ತೆ ಫಾರ್ ಎನಿ ಕೈಂಡ್ ಆಫ್ ಸೆಕ್ಷುಯಲ್ ಡಿಫಿಷಿಯನ್ಸಿ, ಡಿಸಾರ್ಡರ್ಸ್ ಅಥವಾ ಇನ್ಫರ್ಟಿಲಿಟಿ ಕ್ಯೂರ್ ಮಾಡಲಿಕ್ಕೆ. ಅದಕ್ಕೂ ಕೂಡ ಬೆನಿಫಿಟ್ ಹೆಲ್ಪ್ ಆಗುತ್ತೆ ಈ ಯಂತ್ರ. ಸೊ ಅಂದ್ರೆ ಅರ್ಥ ಈ ಯಂತ್ರದಿಂದ ಅಂದ್ರೆ ದಿಸ್ ಯಂತ್ರ ಇಸ್ ಯೂಸ್ ಲೈಕ್ ಯಾರು ಆಲ್ರೆಡಿ ಮದುವೆ ಆಗಿ ಒಂದು 3-5 years ಮೇಲೆ ಆಗಿರುತ್ತೆ ಅಂಥವ್ರಿಗೆಲ್ಲ ಈ ಯಂತ್ರ ಯೂಸ್ ಮಾಡ್ಬೋದು. ಲೆಟ್ ಇಟ್ ಬಿ 15 years ಆಗಿರಲಿ, 20 years ಆಗಲಿ, 30 years ಆಗಿರಲಿ ಮದುವೆ ಆಗಿ ಅಂಥವ್ರಿಗೆ ಯಂತ್ರ ಯೂಸ್ ಮಾಡ್ಬೋದು. ಗೌರಿ ಶಂಕರ ಯಂತ್ರ. ನೇಮ್ ಎಲ್ಲ ಹಿಂದೆ ಇಬ್ಬರ ಹೆಸರು ಬರೆದು ಆಕ್ಟಿವೇಟ್ ಮಾಡಿ ಕೊಡ್ಬೋದು. ಹಸ್ಬೆಂಡ್ ವೈಫ್
ಹೆಸರು ಬರೆದು ಆಕ್ಟಿವೇಟ್ ಮಾಡಿ ಕೊಡ್ಬೋದು. ಸೊ ಈ ಯಂತ್ರ ಅವರಿಬ್ಬರ ಮಧ್ಯೆ ಒಂದು ಬಾಂಡಿಂಗ್, ಲವ್, ಕಂಪ್ಯಾಟಿಬಿಲಿಟಿ, ಅಗೇನ್ ಸೆಕ್ಷುಯಲ್ ಡಿಸಾರ್ಡರ್, ಸೆಕ್ಷುಯಲ್ ಇಶ್ಯೂಸ್ ಎಲ್ಲ ಇದ್ರೂ ಕೂಡ ಅದಕ್ಕೂ ಕೂಡ ಎಲ್ಲ ಹೆಲ್ಪ್ ಆಗುತ್ತೆ ಯಂತ್ರ. ಅಂಡ್ ಇನ್ಫರ್ಟಿಲಿಟಿಗೂ ಕೂಡ ಹೆಲ್ಪ್ ಆಗುತ್ತೆ ಕ್ಯೂರ್ ಮಾಡಲಿಕ್ಕೆ. ಈ ಯಂತ್ರವನ್ನ ಶುಕ್ಲ ಪಕ್ಷದಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಯಂತ್ರವನ್ನು ತಯಾರು ಮಾಡ್ಬೋದು. ಓಂ ನಮಃ ಶಿವಾಯ ಚಾಂಟ್ ಮಾಡ್ತಾ ದೀಪ ಧೂಪದೊಂದಿಗೆ ಆಕ್ಟಿವೇಟ್ ಮಾಡ್ತೀರಾ, ಎನರ್ಜೈಸ್ ಮಾಡ್ತೀರಾ. ಹಾಗೆ ಆಸ್ ಅ ರೆಮಿಡಿ ಆಗಿ ಕ್ಲೈಂಟ್ ಕೈಯಲ್ಲಿ ಅಥವಾ ನೀವು ಮಾಡ್ಬೋದು. ಸಮ್ 2 months 6 ರಿಂದ 8 ವಾರ ಶಿವಲಿಂಗಕ್ಕೆ ಅಭಿಷೇಕ ಮಾಡೋ ಥರ ಚಾಂಟ್ ಮಾಡ್ತಾ, ಓಂ ನಮಃ ಶಿವಾಯ ಚಾಂಟ್ ಮಾಡ್ತಾ ಆ ರೆಮಿಡಿನೂ ಜೊತೆಗೆ ಮಾಡಿಸಿ. ಅವಾಗ ಇನ್ನ ಪವರ್ಫುಲ್ ಆಗಿ ಯಂತ್ರ ಇನ್ಸ್ಟಾಲ್ ಆಗುತ್ತೆ ಅಂಡ್ ಆಕ್ಟಿವೇಟ್ ಆಗುತ್ತೆ. ಅದರಿಂದ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. ಅಂದ್ರೆ ಯಂತ್ರ ಕೊಟ್ಟು ಇದನ್ನ ಬಳಸಕ್ ಶುರು ಮಾಡಿದ ಮೇಲಿಂದ ಆಸ್ ಅ ರೆಮಿಡಿ ಆಗಿ ಪ್ರತಿ ಸೋಮವಾರ 6 ರಿಂದ 8 ವಾರಗಳು ಶಿವಲಿಂಗಕ್ಕೆ ಅಭಿಷೇಕ ಕೊಡೋದು ಅಥವಾ ಅಭಿಷೇಕ ಮಾಡಂಥದ್ದು ಈ ಯಂತ್ರ ಜೊತೆಗೆ ಇಟ್ಕೊಂಡು ಅಥವಾ ಯಂತ್ರ ಬಳಸಕ್ ಶುರು ಮಾಡಿದ್ಮೇಲಿಂದ ಇನ್ನಷ್ಟು ಒಳ್ಳೆ ಬೆನಿಫಿಟ್, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಓಕೆ, ಈ ಯಂತ್ರವನ್ನ ಮಂಡೇ ಬರಿತೀರಾ. ಮಂಡೇ ಸಿದ್ಧಿ ಮಾಡ್ಲಿಕ್ಕೆ 21 ಬಾರಿ. ಈ ಯಂತ್ರವನ್ನ ಮಂಡೇ ಸಿದ್ಧಿ ಮಾಡ್ಲಿಕ್ಕೆ ಬರಿತೀರಾ 21 ಬಾರಿ. ನೆಕ್ಸ್ಟ್ ಯಂತ್ರ ಓಕೆ, ಮನಿ ಇನ್ಕ್ರೀಸಿಂಗ್ ಯಂತ್ರ. ಇದೇ ಬೇಕಿತ್ತು ಸರ್ ನಮಗೆ. ಬರ್ಕೊಳ್ಳಿ, ಮನಿ ಇನ್ಕ್ರೀಸಿಂಗ್ ಯಂತ್ರ. ಫಸ್ಟ್ ಹೆಂಗ್ ಯಂತ್ರ ಬರೀತೀರಾ? ಮೊದಲಿಗೆ ಒಂದು ಚೌಕ ಸ್ಕ್ವೇರ್ ಡ್ರಾ ಮಾಡಿ, ಜೊತೆಗೆ ಸೆಂಟ್ರಲ್ಲಿ 2 ಲೈನ್ ಡ್ರಾ ಮಾಡಿ, ಮೇಲೆ ಕೆಳಗಡೆ ಸೈಡ್ಗೆ. ದೆನ್ ಕನೆಕ್ಟ್ ಮಾಡಿ ಈ ಒಂದು ಜಾಯಿಂಟ್ಸ್ ನ, ಕಾರ್ನರ್ಸ್ ನ ಕನೆಕ್ಟ್ ಮಾಡ್ತೀವಿ. ಮೇಲ್ಗಡೆ ಒಂದು ಸಣ್ಣ ರೆಕ್ಟ್ಯಾಂಗಲ್ ಡ್ರಾ ಮಾಡಿ. 5 ಮೇಲ್ಗಡೆ ರೆಕ್ಟ್ಯಾಂಗಲ್ ಅಲ್ಲಿ 4, 3, 6, 7, 9, 8, 1 ಮತ್ತೆ 2. ಡನ್. ಸೊ ಈ ಯಂತ್ರ ಏನಕ್ಕೆ ಯೂಸ್ ಆಗುತ್ತೆ? ಈ ಯಂತ್ರ ಯೂಸ್ ಆಗುತ್ತೆ ಯೂಶಲಿ ಈ ಯಂತ್ರದಿಂದ ನಿಮ್ಮ ಕ್ಯಾಶ್ ಫ್ಲೋ ಇನ್ಕ್ರೀಸ್ ಆಗಲಿಕ್ಕೆ, ಕ್ಯಾಶ್ ಫ್ಲೋ, ಸೇವಿಂಗ್ಸ್, ಪ್ರಾಫಿಟ್ಸ್ ಅಥವಾ ನಿಮ್ಮ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗಲಿಕ್ಕೆ. ಫಾರ್ ಎಕ್ಸಾಂಪಲ್ ಲೈಕ್ ಇನ್ಕ್ರಿಮೆಂಟ್ ಆಗಬೇಕು ಅಥವಾ ಬೋನಸಸ್ ಬರಬೇಕು, ಮನಿ ಇನ್ಕ್ರೀಸ್ ಆಗ್ಲಿಕ್ಕೆ, ನಿಮ್ಮ ಲೈಫಲ್ಲಿ ಮನಿಯ ಒಂದು ಫ್ಲೋ ಇನ್ಕ್ರೀಸ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಯಂತ್ರ. ಇಟ್ ಕ್ಯಾನ್ ಬಿ ಅ ಸ್ಯಾಲ್ರಿ ಅಥವಾ ಇಟ್ ಕ್ಯಾನ್ ಬಿ ಅ ಪ್ರಾಫಿಟ್ಸ್, ಬಿಸ್ನೆಸ್ ಅಲ್ಲಿ ಆಗಿರ್ಬೋದು. ಒಟ್ಟಿನಲ್ಲಿ ಕೈಯಲ್ಲಿ ದುಡ್ಡು ಓಡಾಡುತ್ತೆ, ಸೇವಿಂಗ್ಸ್ ಹೆಚ್ಚಾಗುತ್ತೆ. ಇದಕ್ಕೆಲ್ಲ ನೆನಪಾಗಂತ ಯಂತ್ರ ಇದು. ಇದನ್ನ ಕ್ಯಾಶ್ ಬಾಕ್ಸ್ ಒಳಗಡೆ, ವಾಲೆಟ್ ಒಳಗಡೆ
ನಿಮ್ಮ ತಿಜೋರಿ, ಹುಂಡಿ ಆ ಥರ ಎಲ್ಲ ಹಾಕಿಡಿ ಅಲ್ಲಿ ಈ ಯಂತ್ರವನ್ನ. ಈ ಯಂತ್ರವನ್ನ ಶುಕ್ಲ ಪಕ್ಷದಲ್ಲಿ, ಹುಣ್ಣಿಮೆ, ಅಮಾವಾಸ್ಯೆಯಲ್ಲಿ, ಹಬ್ಬ ಹರಿದಿನಗಳಲ್ಲಿ ಯಂತ್ರವನ್ನ ತಯಾರು ಮಾಡ್ಬೋದು. ಹೊರ ಸಮಯದಲ್ಲಿ ತಯಾರು ಮಾಡಿ ಭೋಜಪತ್ರ ಅಥವಾ ಪೇಪರಲ್ಲಿ ಯಂತ್ರವನ್ನ ತಾಯಿ ಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾ ದೀಪಧೂಪದೊಂದಿಗೆ ಆಕ್ಟಿವೇಟ್ ಮಾಡ್ತೀರಾ ಈ ಬೀಜ ಮಂತ್ರದೊಂದಿಗೆ. ಓಂ ಮಹಾಲಕ್ಷ್ಮಿಯೈ ನಮಃ, ಓಂ ಮಹಾಲಕ್ಷ್ಮಿಯೈ ನಮಃ. ಹಾಗೆ ಈ ಯಂತ್ರವನ್ನ ಕ್ಯಾಶ್ ಬಾಕ್ಸ್ ಅಲ್ಲಿ, ತಿಜೋರಿ ಒಳಗಡೆ, ನಿಮ್ಮ ವಾಲೆಟ್ ಒಳಗಡೆ ಎಲ್ಲ ನೀಟಾಗಿ ಇಟ್ಕೊಳ್ಳಿ. ಸೊ ದಟ್ ಇದರಿಂದ ಆಟೋಮೆಟಿಕಲಿ ಮನಿ ಫ್ಲೋ, ಮನಿ ಇನ್ಕ್ರೀಸ್ ಆಗ್ಲಿಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಈ ಯಂತ್ರವನ್ನ 24 ಬಾರಿ ಸಿದ್ಧಿ ಮಾಡ್ಲಿಕ್ಕೆ ಬರೀತೀರಾ. ಫ್ರೈಡೆಯಿಂದ ಶುರು ಮಾಡ್ತೀರಾ ಅಥವಾ ಫ್ರೈಡೆ 24 ಸಾರಿ ಬರ್ದು ಇದನ್ನ ಸಿದ್ಧಿ ಮಾಡ್ತೀರಾ. ಡನ್. ಎಲ್ಲರೂ ನೀರು ಕುಡೀರಿ, ಡ್ರಿಂಕ್ ವಾಟರ್. ಎಸ್, ಇಂಟ್ರೆಸ್ಟಿಂಗ್, ಯೂಸ್ಫುಲ್, ಕಲಿತಾ ಇರೋದು. Yes, sir. Very Yes, sir. Very Yes, interesting. ಇಂಟ್ರೆಸ್ಟಿಂಗ್ ಆಗಿದೆ ಗುರುಜಿ. sir, very interesting, sir. ಆಗಿದೆ ಸರ್. ಇಂಟ್ರೆಸ್ಟಿಂಗ್ ಆಗಿದೆ sir. ತುಂಬಾ ಇಂಟ್ರೆಸ್ಟಿಂಗ್ ಇದೆ ಸರ್. ಎಫೆಕ್ಟಿವ್ ಆಗಿದೆ. ಓಕೆ, ನೆಕ್ಸ್ಟ್ ಬರ್ಕೊಳ್ಳಿ. ನೆಕ್ಸ್ಟ್ ಯಂತ್ರ ಹನುಮಾನ್ ಯಂತ್ರ. ಹನುಮಾನ್ ಯಂತ್ರ 4x4 ಗ್ರಿಡ್. ಈ ಕೆಳಗಡೆ ಚಿಕ್ಕ ಲೈನ್ ಇರೋದು, ಈ ಸಣ್ಣಗೆ ಥಿನ್ನಾಗಿ ಲೈನ್ ಇದೆಯಲ್ಲ ಸರ್, ಇದು ಬರಿಬೇಕಾ? ನೋ, ನಾಟ್ ನೆಸೆಸರಿ. ಇದು ಲೈಟ್ ಆಗಿ ಒಂದು ತೆಳುವು ಅಂಡರ್ಲೈನ್ ತರ ಇದೆಯಲ್ಲ, ಇದೇನು ಅವಶ್ಯಕತೆ ಇಲ್ಲ. ಡೋಂಟ್ ವರಿ ಅಬೌಟ್ ದಟ್. ಜಸ್ಟ್ ಮಂತ್ರಗಳನ್ನ ಬರ್ಕೊಳ್ಳಿ ನೀಟಾಗಿ. ನ, ಛ, ದೊಡ್ಡ ಛ, ಇದು ದೊಡ್ಡ ಛ. ಜ, ಜಂ, ಛಂ, ನಂ, ನಂ, ಛಂ, ಜಂ, ಛಂ, ಚಿಕ್ಕ ಛ, ದಂ, ಅಗೇನ್ ದಂ, ಛಂ, ಅಗೇನ್ ಛಂ, ಜಂ, ದೊಡ್ಡ ಛ, ಛಂ, ಜಂ, ವಂ. ಲಾಸ್ಟ್ ಲೈನ್ ಅಲ್ಲಿ ಅಗೇನ್ ದೊಡ್ಡ ಛ, ಛಂ, ನಂ, ಹಂ. ಲಾಸ್ಟ್ ಅಲ್ಲಿ ಜಂ.
ಬರ್ಕೊಳ್ಳಿ. ಈ ಯಂತ್ರ ಹೆಲ್ಪ್ ಮಾಡುತ್ತೆ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡ್ಲಿಕ್ಕೆ. ಹನುಮಾನ್ ಆಲ್ವೇಸ್ ಹೆಲ್ಪ್ಸ್ ರಿಮೂವಿಂಗ್ ದ ನೆಗೆಟಿವಿಟಿ. ಒಬ್ಬ ವ್ಯಕ್ತಿಯಲ್ಲಿ ನೆಗೆಟಿವ್ ನಕಾರಾತ್ಮಕ ಎನರ್ಜಿ ರಿಮೂವ್ ಮಾಡ್ಲಿಕ್ಕೆ, ಜೊತೆಗೆ ಅವರಲ್ಲಿ ಕಳೆದೋಗಿರೋ ಧೈರ್ಯ, ಅಂದ್ರೆ ನಂಬಿಕೆ ಕಳ್ಕೊಂಡ್ಬಿಟ್ಟಿರ್ತಾರೆ, ಧೈರ್ಯ ಕಳ್ಕೊಂಡ್ಬಿಡ್ತಾ ಕಾನ್ಫಿಡೆನ್ಸ್ ಹೊರಟೋಗಿರುತ್ತೆ. ಅಂತವ್ರಿಗೆಲ್ಲರಿಗೂ ಮತ್ತೆ ವಾಪಸ್ ಧೈರ್ಯ, ಕಾನ್ಫಿಡೆನ್ಸ್ ಪ್ರತಿಯೊಂದು ಪರ್ಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ ಈ ಯಂತ್ರ. ಎಕ್ಸ್ಟ್ರಾ ಎನರ್ಜಿ, ಇಟ್ ಗಿವ್ಸ್ ಅನ್ ಎಕ್ಸ್ಟ್ರಾ ಎನರ್ಜಿ ಟು ಅಚೀವ್ ಗೋಲ್ಸ್. ಗುರಿಯನ್ನ ತಲುಪಲಿಕ್ಕೆ ಒಂದು ಎಕ್ಸ್ಟ್ರಾ ಎನರ್ಜಿ ಬೂಸ್ಟ್ ಕೊಡುತ್ತೆ. ಹಾಲ್ಗಾಕೋ ಬೂಸ್ಟ್ ಅಲ್ಲ, ಒಳಗಡೆಯಿಂದ ಶಕ್ತಿ. ಜೊತೆಗೆ ಈ ಯಂತ್ರ ಹೆಲ್ಪ್ ಮಾಡುತ್ತೆ ಈವಿಲ್ ಐಸ್, ಅಂತರ ಏನು ಈವಿಲ್ ಸ್ಪಿರಿಟ್ಸ್, ಭೂತ ಪ್ರೇತಗಳಿಂದ ಅಥವಾ ಕತ್ಲೆನಲ್ಲಿ ಭಯಪಟ್ಟು ಮಕ್ಕಳು ಹೆದರ್ಕೊಂಡಿರ್ತಾರಲ್ಲ, ಈಗ ಯಾವುದೋ ದೆವ್ವದ ಮೂವಿ ನೋಡಿದ್ರು ಭಯ ಪಟ್ಬಿಟ್ಟಿರ್ತಾರೆ, ರಾತ್ರಿ ಬಂದ್ರು ಭಯ ಪಟ್ಬಿಟ್ಟಿರ್ತಾರೆ, ಮಧ್ಯರಾತ್ರಿ. ಸೊ ಆ ತರದ ಒಂದು ಭಯ ಅಥವಾ ಫೋಬಿಯಾ, ಅದಕ್ಕೆಲ್ಲನೂ ಈ ಒಂದು ಯಂತ್ರ ಹೆಲ್ಪ್ ಮಾಡುತ್ತೆ. ತುಪ್ಪದ ದೀಪ ಹಚ್ಬೇಕಂತ ಏನಿಲ್ಲ, ಜಸ್ಟ್ ದೀಪ, ಎನಿ ದೀಪ ಹಚ್ಚಿ, ಧೂಪ ಗಂಧದ ಕಡೆ ಎಲ್ಲ ಹಚ್ಚಿ ಯಂತ್ರವನ್ನ ಆಕ್ಟಿವೇಟ್ ಮಾಡ್ತಾರೆ. ಡನ್. ಈ ಯಂತ್ರ ಹುಣ್ಣಿಮೆ, ಅಮಾವಾಸ್ಯೆಯಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಮಂಗಳವಾರ ಹೋರಾ ಸಮಯದಲ್ಲಿ ಯಂತ್ರನ ತಯಾರು ಮಾಡ್ಬೋದು. ಭೋಜಪತ್ರ ಪೇಪರಲ್ಲಿ ಹನುಮಾನ್ನ ಆರಾಧನೆ ಮಾಡ್ತಾ, ಹನುಮಾನ್ ಚಾಲೀಸ ಚಾಂಟ್ ಮಾಡ್ತಾ, ಅಥವಾ ಕೇಳಿಸ್ಕೊಳ್ತಾ ಈ ಯಂತ್ರವನ್ನ ಬರಿತೀರಾ, ಆಕ್ಟಿವೇಟ್ ಮಾಡ್ತೀರ. ಈ ಯಂತ್ರ ಟ್ಯೂಸ್ಡೇ, ಮಂಗಳವಾರ ಸಿದ್ಧಿ ಮಾಡ್ತೀರಾ. 45 ಟೈಮ್ಸ್ ಬರ್ಕೊಳ್ಳಿ. 45 ಟೈಮ್ಸ್, 45 ಬಾರಿ ಬರೆದು ಯಂತ್ರವನ್ನ ಸಿದ್ಧಿ ಮಾಡಬೇಕು. This yantra is very useful, Hanuman yantra. Okay. ಯಾರ್ಯಾರೆಲ್ಲ ಒಂಥರ ಭಯ ಪಟ್ಟಿರ್ತಾರೆ ಅಥವಾ ಕಾನ್ಫಿಡೆನ್ಸ್ ಕಳೆದೋಗಿರುತ್ತೆ, ಧೈರ್ಯ ಬೇಕು, ಅಥವಾ ಪ್ರೊಟೆಕ್ಷನ್ ಬೇಕು, ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಈ ಹನುಮಾನ್. ಸೊ ಬ್ಯಾಕ್ ಸೈಡ್ ಅಲ್ಲಿ ಅವರ ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲ ಹಾಕಿ ಆಕ್ಟಿವೇಟ್ ಮಾಡಿ ಕೊಡ್ಬೋದು. ಎಷ್ಟು ಯಂತ್ರ ಆಯ್ತು ಟೋಟಲ್ ಇವತ್ತು ಎಷ್ಟಾಯ್ತು? ಇವತ್ತು 7 ಸರ್ 7 ಆಗಿದೆ. 7 ಆಗಿದೆ. 7 ಆಗಿದೆ ಗುರೂಜಿ. 7 ಆಗಿದೆ ಗುರೂಜಿ. ಓಕೆ. ನೆಕ್ಸ್ಟ್ ಯಂತ್ರ ಶತ್ರು ನಾಶಕ ಯಂತ್ರ. ಓಕೆ, ವೆರಿ ಯೂಸ್ಫುಲ್ ಯಂತ್ರ. ಶತ್ರು ನಾಶಕ ಯಂತ್ರ ಬರ್ಕೊಳ್ಳಿ. ಹೀಗೆ 4 ಕಾಲಮ್ಸ್ ಬರುತ್ತೆ ಅಂಡ್ ಮೇಲ್ಗಡೆಯಿಂದ 3 ರೋಸ್ ಬರುತ್ತೆ. 3x4 3x4 ನ ಗ್ರಿಡ್ ಇದು.
1827 ಮೊದಲನೇ ಲೈನಲ್ಲಿ, ಎರಡನೇ ಲೈನಲ್ಲಿ 6264 ಅಂಡ್ ಲಾಸ್ಟ್ ಲೈನಲ್ಲಿ 593 ಮತ್ತೆ 4. ಇಟ್ಸ್ ಅ 3x4 ಗ್ರಿಡ್ ಯಂತ್ರ. ಸೊ ಈ ಯಂತ್ರ ಏನಕ್ಕೆ ಯೂಸ್ ಆಗುತ್ತೆ? ಗೆಟ್ ರಿಡ್ ಆಫ್ ಎನಿಮೀಸ್. ಲೈಫ್ ಅಲ್ಲಿ ಶತ್ರುಗಳಿಂದ ಮುಕ್ತಿ ಆಗ್ಲಿಕ್ಕೆ. ಗೆಟ್ ರಿಡ್ ಆಫ್ ಎನಿಮೀಸ್, ಶತ್ರುಗಳಿಂದ ಮುಕ್ತಿ ಆಗ್ಲಿಕ್ಕೆ. ಹಾಗೆ ಈ ಯಂತ್ರ ಕೊಡುತ್ತೆ ಎಕ್ಸ್ಟ್ರಾ ಸ್ಟ್ರೆಂತ್ ಕೊಡುತ್ತೆ. ಒಳಗಡೆಯಿಂದ ಒಂದು ಧೈರ್ಯ, ಸ್ಟ್ರೆಂತ್, ಕಾನ್ಫಿಡೆನ್ಸ್ ಕೊಡುತ್ತೆ ಟು ಫೇಸ್ ಆಬ್ಸ್ಟೆಕಲ್ಸ್. ಯಾವುದೇ ಒಂದು ಅಡೆತಡೆಗಳು, ಪ್ರಾಬ್ಲಮ್ಸ್, ಏನೇ ಒಂದು ಶತ್ರುಗಳಿಂದ ಏನೇ ಒಂದು ನೆಗೆಟಿವಿಟಿ ಬಂದ್ರು ಅದನ್ನ ಧೈರ್ಯವಾಗಿ ಎದುರಿಸಕ್ಕಂತ ಶಕ್ತಿಯನ್ನ ಈ ಯಂತ್ರ ಕೊಡುತ್ತೆ, ಸಪೋರ್ಟ್ ಮಾಡುತ್ತೆ. ಜೊತೆಗೆ ಈ ಯಂತ್ರದಿಂದ ಎನಿಮಿಟಿ ಕಡಿಮೆ ಆಗತ್ತೆ. ಎನಿಮಿಟಿ ಅಂದ್ರೆ ಶತ್ರುತ್ವ. ಅಂದ್ರೆ ಯಾರೋ ಆಗ್ತಾ ಇಲ್ಲ ಇವ್ರನ್ನ ಕಂಡ್ರೆ ಅಂದಾಗ ಆ ದ್ವೇಷ ಅಥವಾ ಆ ಕೋಪ, ಆ ಶತ್ರುತ್ವ ಏನಿರುತ್ತೆ ಅದು ಕೂಡ ವೀಕ್ ಮಾಡ್ಲಿಕ್ಕೆ, ಅಂದ್ರೆ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಯಂತ್ರ. ನೇಮ್ ಯಾರ್ದು ಬರಿಬೇಕು? ಯಾರಿಗೆ ಯಂತ್ರ ಮಾಡಿ ಕೊಡ್ತೀರೋ ಅವ್ರಿಗೆ. ಈಗ ಈ ಯಂತ್ರ ನಾನ್ ಬಳಸ್ಬೇಕು, ನನಗೆ ಯಾವುದೇ ಶತ್ರುಗಳು ತೊಂದರೆ ಕೊಡಬಾರ್ದು ಅಥವಾ ಶತ್ರುಗಳು ರಿಮೂವ್ ಆಗ್ಬೇಕು ಅಂದ್ರೆ ನನ್ನ ಹೆಸರು ಬರೆದು ನಾನು ಆಕ್ಟಿವೇಟ್ ಮಾಡಿ ನಾನು ಯೂಸ್ ಮಾಡ್ತೀನಿ. ನನಗೆ ಆತರ ನನಗೆ ಆಕ್ಟಿವೇಟ್ ಮಾಡಿ ಯೂಸ್ ಮಾಡಿ. ಸರಿನಾ? ಶತ್ರು ನಾಶಕ ಅಂದ್ರೆ ಡೋಂಟ್ ಥಿಂಕ್ ದಟ್ ನೆಗೆಟಿವ್ಲಿ. ಶತ್ರುಗಳು ನಾಶ ಆಗ್ಬಿಡ್ತಾರೆ, ಅವ್ರಿಗೇನೋ ಪ್ರಾಬ್ಲಮ್ ಆಗಿ ಅವರು ನಾಶ ಆಗ್ತಾರ ಅಂದ್ಕೊಳ್ಳೋದಲ್ಲ. ನಾಟ್ ಲೈಕ್ ದಟ್, ಆ ಥರದ್ದಲ್ಲ ಇದು. ನೆಗೆಟಿವ್ ಅಂದ್ರೆ ಶತ್ರುಗಳು ರಿಮೂವ್ ಆಗ್ತಾರೆ. ನಮ್ಮ ಸುತ್ತಮುತ್ತ ಯಾವುದೇ ಶತ್ರುಗಳು, ಎನಿಮೀಸ್ ಇದ್ರು ನಮ್ಮ ಲೈಫಿಂದ ರಿಮೂವ್ ಆಗ್ತಾರೆ, ಕ್ಲಿಯರ್ ಆಗುತ್ತೆ, ದೂರ ಆಗ್ತಾರೆ. ಅರ್ಥ ಆಗ್ತಾ ಇದೆಯಾ? ಶತ್ರು ನಾಶಕ ಯಂತ್ರ. ಭೋಜಪತ್ರದಲ್ಲಿ, ಪೇಪರಲ್ಲಿ ಯಾವುದೇ ದಿನ ಅಥವಾ ಶುಕ್ಲ ಪಕ್ಷದಲ್ಲಿ ಹೋರಾ ಸಮಯದಲ್ಲಿ ಯಂತ್ರವನ್ನ ತಯಾರು ಮಾಡಿ ಆಕ್ಟಿವೇಟ್ ಮಾಡಿ ಹನುಮಾನ್ ಆರಾಧನೆ ಮಾಡ್ತಾ, ಹನುಮಾನ್ ಚಾಲೀಸ ಚಾಂಟ್ ಮಾಡ್ತಾ ದೀಪ ಧೂಪದೊಂದಿಗೆ ಈ ಯಂತ್ರವನ್ನ ಸಿದ್ಧಿ ಮಾಡ್ಲಿಕ್ಕೆ ಬರೀತೀರಾ ಮಂಗಳವಾರ 36 ಬಾರಿ. ಈ ಯಂತ್ರವನ್ನ ಸಿದ್ಧಿ ಮಾಡ್ಲಿಕ್ಕೆ ಬರೀತೀರಾ ಮಂಗಳವಾರ ಬರೀತೀರಾ 36 ಬಾರಿ ಟು ಮೇಕ್ ದಿಸ್ ಯಂತ್ರ ಸಿದ್ಧಿ. ಡನ್. ಲಾಸ್ಟ್ ಯಂತ್ರ ಕಲಿಯೋಣ. ನೀಟಾಗಿ ಬರ್ಕೊಳ್ಳಿ, ಫೋಕಸ್ ಮಾಡಿ. ಸಂಕಟ ಮೋಚಕ ಯಂತ್ರ. ಸಂಕಟ ಮೋಚಕ ಯಂತ್ರ. ಈಗ ಬರ್ಕೊಳ್ಳಿ ನೀಟಾಗಿ. ಎಷ್ಟು ಗ್ರಿಡ್ ಇದು? 1 2 3 4 5 6 7. 1 2 3 4 5 6. 6x7 ಗ್ರಿಡ್. 6x7. ಸೊ ರೋಸ್ 6 ಬರುತ್ತೆ, ಕಾಲಮ್ಸ್ 7 ಬರುತ್ತೆ. 6ಕ್ಕೆ 7 ಗ್ರಿಡ್ ಇದು.
ಸೊ ನೀಟಾಗಿ ಬರ್ಕೊಳ್ಳಿ, ಲೈನ್ ಬೈ ಲೈನ್ ನೋಡ್ಕೊಂಡು ನೀಟಾಗಿ ಬರ್ಕೊಳ್ಳಿ. ಮೊದಲನೇ ಲೈನಲ್ಲಿ 114, 155, 156, 132, 154, 153, 127. ಡನ್. ಬರ್ಕೊಳ್ಳಿ. ಈ ಯಂತ್ರ ಯೂಸ್ ಆಗತ್ತೆ ಇಫ್ ಹನುಮಾನ್ ಯಂತ್ರ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಈ ಯಂತ್ರ ಯೂಸ್ ಮಾಡ್ಬೋದು. ಸಂಕಟಗಳಿಂದ ಮುಕ್ತಿ ಆಗ್ಲಿಕ್ಕೆ, ಯಾವುದೇ ತೊಂದರೆಗಳಿಂದ ಮುಕ್ತಿ ಆಗ್ಲಿಕ್ಕೆ. ಸಂಕಟ ಮೋಚಕ ಯಂತ್ರ ಅಂದ್ರೆ ಅರ್ಥ ಲೈಫ್ ಅಲ್ಲಿ ಯಾವುದೇ ತೊಂದರೆಗಳು, ಸಂಕಟ, ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದ್ರೆ ಅದರಿಂದ ಮುಕ್ತಿ ಆಗ್ಲಿಕ್ಕೆ, ಅದರ ಪ್ರಾಬ್ಲಮ್ಸ್ ಇಂದ ಆಚೆ ಬರ್ಲಿಕ್ಕೆ. ಸರಿನಾ? ಈ ಯಂತ್ರ ಬೇರೆ ಯಾವುದೇ ಸೊಲ್ಯೂಷನ್ ಕಾಣಿಸ್ತಾ ಇಲ್ಲ, ಯಾವುದೇ ದಾರಿ ಕಾಣಿಸ್ತಾ ಇಲ್ಲ, ಈ ಪ್ರಾಬ್ಲಮ್ಗೆ ಯಾವುದು ಕಣಿಗೆ ಸೊಲ್ಯೂಷನ್ನೇ ಕಾಣಿಸ್ತಾ ಇಲ್ಲ ಅಂದಾಗ ಅಂತ ಟೈಮಲ್ಲಿ ಯಂತ್ರ ಯೂಸ್ ಮಾಡಿ ಸೂಪರ್ ಆಗಿ ವರ್ಕ್ ಆಗುತ್ತೆ, ರಿಸಲ್ಟ್ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ರಿಮೆಂಬರ್ ಕರ್ಮ, ಲಾ ಆಫ್ ಕರ್ಮ ಕೂಡ ನೆನ್ಪಿಟ್ಕೊಳ್ಳಿ. ಸೊ ಈಗ ಕರ್ಮಗಳು ಅದರ ಫಲ ಅನುಭವಿಸ್ಲೇಬೇಕಂದಾಗ ಮೇ ಬಿ ಆ ಪ್ರಾಬ್ಲಮ್ಸ್ ಸ್ಟ್ರಗಲ್ ಫೇಸ್ ಮಾಡ್ತಿರ್ಬೋದು, ಬಟ್ ಅದರ ಎಫೆಕ್ಟ್ ಅಂತೂ ಕಡಿಮೆ ಆಗೇ ಆಗತ್ತೆ. ವ್ಯಕ್ತಿಯ ಒಂದು ಟಫ್ ಟೈಮ್, ಕಷ್ಟಕಾಲ, ಸ್ಟ್ರಗಲ್, ಅಂತ ಟೈಮಲ್ಲೆಲ್ಲ ಈ ಯಂತ್ರ ಹೆಲ್ಪ್ ಮಾಡುತ್ತೆ, ರಿಸಲ್ಟ್ ಕೊಡುತ್ತೆ. ಸೊ ಲೈಫಲ್ಲಿ ಸ್ಟ್ರಗಲ್, ಟಫ್ ಟೈಮ್, ಏನು ಸಂಕಟದ ಸಮಯಗಳಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ಲಿಕ್ಕೆ, ಅದರಿಂದ ಆಚೆ ಬರ್ಲಿಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ಈ ಯಂತ್ರ. ಸಂಕಟ ಮೋಚಕ ಯಂತ್ರ, ಇಟ್ಸ್ ವೆರಿ ಪವರ್ಫುಲ್ ಯಂತ್ರ, ತುಂಬಾ ಚೆನ್ನಾಗಿ
ಹೆಲ್ಪ್ ಮಾಡುತ್ತೆ, ರಿಸಲ್ಟ್ಸ್ ಕೊಡುತ್ತೆ. ಡನ್. ಸೊ ಈ ಯಂತ್ರವನ್ನ ಭೋಜಪತ್ರದಲ್ಲಿ, ಪೇಪರಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಶುಕ್ಲ ಪಕ್ಷದಲ್ಲಿ ಆರ್ ಎನಿ ದಿನ ಮಂಗಳವಾರ ಅಥವಾ ಶನಿವಾರ ಮಾಡಿದ್ರೆ ಇನ್ನ ಒಳ್ಳೇದು. ಹನುಮಾನ್ ಆರಾಧನೆ ಮಾಡ್ತಾ ಹನುಮಾನ್ ಚಾಲೀಸ, ಅಥವಾ ಬಜರಂಗ್ ಬಾನ್ ಚಾಂಟ್ ಮಾಡ್ತಾ ಅಥವಾ ಕೇಳಿಸ್ಕೊಳ್ತಾ ಯಂತ್ರವನ್ನ ಆಕ್ಟಿವೇಟ್ ಮಾಡ್ತೀರಾ, ಎನರ್ಜೈಸ್ ಮಾಡ್ತೀರಾ. ಹನುಮಾನ್ ಟೆಂಪಲ್ ಅಲ್ಲಿ ರೆಡ್ ಸ್ವೀಟ್ ಲಾಡು ಅಥವಾ ರೆಡ್ ಸ್ವೀಟ್ ಏನಾದ್ರೂ ಒಂದು ಪ್ರಸಾದ ತರ ಕೂಡ ಹಂಚ್ಬೋದು. ಈ ಯಂತ್ರವನ್ನ ಮಂಗಳವಾರ ಬರೀತೀರಾ 11 ಬಾರಿ ಸಿದ್ಧಿ ಮಾಡ್ಲಿಕ್ಕೆ. ಮಂಗಳವಾರ 11 ಬಾರಿ 11 ಟೈಮ್ಸ್ ಯಂತ್ರವನ್ನ ಬರೆದು ಸಿದ್ಧಿ ಮಾಡ್ತೀರಾ. ಸಂಕಟ ಮೋಚಕ ಯಂತ್ರ. Done. So that's it. We'll end the class with the meditation. ಪ್ರತಿಯೊಬ್ರು sit straight, comfortable ಆಗಿ ಕೂತ್ಕೊಳ್ಳಿ. ಅನ್ವಿತಾ ಅವರೇ, ಲೇಟ್ ಆಗಿ ಜಾಯಿನ್ ಆದವರೆಲ್ಲರೂ ರೆಕಾರ್ಡಿಂಗ್ ನೋಡ್ಕೊಳ್ಳಿ, ನೀಟಾಗಿ ಬರ್ಕೊಳ್ಳಿ. ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ, ಬೆನ್ನ ನೇರ ಇಟ್ಕೊಳ್ಳಿ, ಹಸ್ತದಲ್ಲಿ ಮುದ್ರೆ, ಮಂಡಿ ಮೇಲೆ, ಶೋಲ್ಡರ್ ರಿಲ್ಯಾಕ್ಸ್, ಕಣ್ ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಗಮನ ಪೂರ್ತಿ ಉಸಿರಾಟದ ಮೇಲೆ, ಥರ್ಡ್ ಐ ಮೇಲೆ, ನಿಮ್ಮೆಲ್ಲ ಕಲಿಕೆಯ ಮೇಲೆ ಫೋಕಸ್ ಮಾಡ್ತಾ ಮೆಡಿಟೇಟ್ ಮಾಡ್ತಾ ಹೋಗಿ.
ಇನ್ಹೇಲ್ ಮಾಡ್ತಾ ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್, ಕನೆಕ್ಟ್ ಆಗಿ, ಸರೆಂಡರ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ ಎಕ್ಸ್ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. Thank you for all this knowledge, learning, for all the blessings. Deep inhale ಮಾಡ್ತಾ ಯೂನಿವರ್ಸ್ ಇಂದ ಎನರ್ಜಿನ ಪಡ್ಕೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ ದೇಹ, ಮನಸ್ಸು, ಆತ್ಮವನ್ನ. ಎರಡು ಕೈನ ಜೋಡಿಸಿ ತಲೆಬಾಗಿ ಇವತ್ತಿನ ಕಲಿಕೆಗೆ, ಕಮ್ಯುನಿಟಿಗೆ, ಲರ್ನಿಂಗ್ಸ್ಗೆಲ್ಲ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಜೆಂಟ್ಲಿ ಅಂಡ್ ಸ್ಲೋಲಿ ಓಪನ್ ಯುವರ್ ಐಸ್. ಡನ್. ಡ್ರಿಂಕ್ ವಾಟರ್, ನೀರು ಕುಡಿರಿ. ರೈಟ್. ಸೊ ಒಂದ್ ವರ್ಡಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ, ಇವತ್ತಿನ ಒಂದು ಕಲಿಕೆ ಅನುಭವ ಹೇಗಿತ್ತು? ವಂಡರ್ಫುಲ್ ಸರ್. ಚೆನ್ನಾಗಿತ್ತು ಗುರುಗಳೇ. ಸೂಪರ್ ಆಗಿತ್ತು ಸರ್, ಚೆನ್ನಾಗಿತ್ತು. ಧನ್ಯವಾದಗಳು. ಧನ್ಯವಾದಗಳು. ಒಳ್ಳೆ ಥ್ಯಾಂಕ್ ಯು ಸೋ ಮಚ್. ನಮಗೆ ಬೇಕಾಗಿ ಎಲ್ಲ ಪ್ರತಿದಿನ ಕುತೂಹಲ ಹೆಚ್ಚಾಗ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ನಿನ್ನೆ ಒಂದು ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ರೋಗ ಮಚ್. ನಿವಾರಕ ಯಂತ್ರ ಮಾಡ್ಕೊಂಡಿದ್ದೆ, ತುಂಬಾ ರಿಸಲ್ಟ್ ಸಿಕ್ಕಿದೆ ಗುರುಗಳೇ. ತುಂಬಾ ಬರೀ ಧನ್ಯವಾದಗಳು. ಒಳ್ಳೇದ ನೆಗೆಟಿವ್ ಆಲ್ರೆಡಿ ಸಿದ್ಧಿ ಮಾಡ್ತಾ ಇದ್ದೀವಿ. ಮುಖ ತೊಳ್ಕೊಂಡು ಕೇಸರಿ ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕಲಿತೀವಿ ನಾನು ನೆಕ್ಸ್ಟ್. ಸೊ ಗೆಟ್ ರೆಡಿ, ಬಿ ಎಕ್ಸೈಟೆಡ್. ಸರಿನಾ? ಫಾಸ್ಟ್ ಆಯ್ತಾ? ಫಾಸ್ಟ್ ಆಗ್ಬೇಕಾ? ಫಾಸ್ಟ್ ಆಯ್ತು ಸರ್, ಫಾಸ್ಟ್ ಆಯ್ತಾ? ಹಿಂಗ್ ಮಾಡಿದ್ರೆ ಸ್ವಲ್ಪ ಫಾಸ್ಟ್ ಆಯ್ತು. ಯಾಕ ನಂಬರ್ಸ್ ಬಾಳ ಆಯ್ತು ಸರ್ ಬರೆಯೋದಕ್ಕೆ, ಅದಕ್ಕೆ. ಈಸಿ ಈಸಿ ಏನಿಲ್ಲ. ಮೇನ್ ಆಗಿ ಯಂತ್ರ ಮೇನ್ ಆಗಿ ಬರ್ಕೋಬೇಕಷ್ಟೇ. ಯಂತ್ರ ಬರ್ಕೊಂಡ್ಬಿಟ್ರೆ ಡೀಟೇಲ್ಸ್ ಎಲ್ಲ ನೀವು ನೀಟಾಗಿ ಬರ್ಕೋಬೋದು. ಡೀಟೇಲ್ಸ್ ಎಲ್ಲ ಕಾಮನ್ ಇರುತ್ತೆ, ಅಂದ್ರೆ ಏನಕ್ಕೆ ಯೂಸ್ ಆಗುತ್ತೆ ಅದೊಂದು ಬರ್ಕೋಬೇಕಷ್ಟೇ. ಅದು ಬಿಟ್ರೆ ಇನ್ನು ಆಕ್ಟಿವೇಟ್ ಮಾಡೋದು, ಸಿದ್ಧಿ ಮಾಡೋದು ಒಂದು ದಿನ ಎಷ್ಟು ಸಾರಿ ಅದನ್ನ ಬರ್ಕೊಂಡ್ಬಿಟ್ರೆ ಇನ್ನಿಕ್ಕಿದೆಲ್ಲ ಕಾಮನ್ಸ್ ಏನು. ಡನ್. ಪದ್ಮನಾಭಾಚಾರ್ಯ ಏನಿದೆ? ಗುರುಗಳೇ, ಎಸ್. ಇದು ನಂದು ಎಲೆಕ್ಷನ್ ಇತ್ತಲ್ಲ ಗುರುಜಿ, ಅದು ಸೀರಿಯಲ್ ನಂಬರ್ 6 ಬಂದಿದೆ. ನನ್ನ ಡ್ರೈವರ್ ಕಂಡಕ್ಟರ್ ನಂಬರ್ ಬಂದು 3 ಇದೆ ಗುರುಜಿ. ಡ್ರೈವರ್ ನಂಬರ್ 1 ಗುರುಜಿ, ಪರವಾಗಿಲ್ವಾ? ನೋ ಪ್ರಾಬ್ಲಮ್. 6 ಅಲ್ವಾ? 6 ಒಳ್ಳೇದೇ ಅಲ್ವಾ? ಒಳ್ಳೇದೇ ಗುರುಜಿ. ಫೇಮ್ ಸಕ್ಸಸ್ಗೆಲ್ಲ 6 ಒಳ್ಳೇದೇ. ಆಂಟಿ ಬರುತ್ತಾನೆ ಅಂದ್ಕೊಂಡೆ. 3 and 6. ಥ್ಯಾಂಕ್ ಯು ಗುರುಜಿ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗುರುಜಿ. ಸ್ಕ್ರೀನ್ ಶಾಟ್ ತಗೊಳ್ಳಿ. ಸ್ಕ್ರೀನ್ ಶಾಟ್ ತಗೊಳ್ಬೇಡ್ರಿ. ಸ್ಕ್ರೀನ್ ಶಾಟ್ ತಗೊಳಕಿನ್ನ ನೀಟಾಗಿ ಬರ್ಕೊಳ್ಳಿ. ಸ್ಕ್ರೀನ್ ಶಾಟ್ ಎಲ್ಲಿ ಮಿಸ್ ಆಗತ್ತೆ, ಎಲ್ಲಿ ಯಾವ ಗ್ಯಾಲರಿ ಮೊಬೈಲ್ ಯಾವ ಚೇಂಜ್ ಮಾಡಿ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ನೀವು ನೀಟಾಗಿ ಬುಕ್ಕಲ್ಲಿ ಬರ್ಕೊಂಡಾಗ ಆ ಪುಸ್ತಕ, ಯಂತ್ರದ ಪುಸ್ತಕ ನಿಮ್ಮ ಹತ್ರ ಲೈಫ್ ಟೈಮ್ ಇರುತ್ತೆ. ಯು ವಿಲ್ ಹ್ಯಾವ್ ಯುವರ್ ಯಂತ್ರಾಸ್ ಫಾರ್ ಲೈಫ್ ಟೈಮ್. ಬರ್ಕೊಳ್ಳಿ ನೀಟಾಗಿ. ಓಕೆ. ಸರ್, ಶತ್ರು ನಾಶಕ ಯಂತ್ರದಲ್ಲಿ ಸರ್ ಅದು ಹನುಮಾನ್ ಚಾಲೀಸ್ ಚಾಂಟ್ ಮಾಡ್ಬೇಕಾ, ಲಿಸನ್ ಮಾಡಿದ್ರು ಆಗ್ಬೋದಾ ಸರ್? ಚಾಂಟು ಮಾಡ್ಬೋದು, ನಿಮಗೆ ಬರುತ್ತೆ ಅಂದ್ರೆ. ಕೆಲವರು ಬರಲ್ಲ ಅಂದ್ರೆ ಅಟ್ಲೀಸ್ಟ್ ಪ್ಲೇ ಮಾಡಿ ಕೇಳಿಸ್ಕೊಳ್ತಾ ಯಂತ್ರವನ್ನ ಎನರ್ಜೈಸ್ ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ ಎಲ್ಲರಿಗೂ. ವಂಡರ್ಫುಲ್ ಡೇ, ಅಮೇಝಿಂಗ್ ಡೇ. ಸಿ ಯು ಆಲ್ ಟುಮಾರೋ ಫಾರ್ ಅಮೇಝಿಂಗ್ ಲರ್ನಿಂಗ್. ಸೊ
So see you. Thank you, sir. Thank you, sir. Thank you, sir. Thank you, Guruji. Have a happy day, Guruಗಳೇ. Thank you, sir. Thank you, sir. Thank you very much, sir. Thank you so much. All the best. Yes, sir. Best. All the best. ಥ್ಯಾಂಕ್ ಯು Thank you, Guruji. ನಿಮ್ಮ ಆಶೀರ್ವಾದ ಅನುಗ್ರಹ ನಮ್ಮ ಮೇಲೆ ಸದಾ ಇರ್ಲಿ ಗುರುಜಿ. Yes, ನಿಮ್ಮ yes. ಆಶೀರ್ವಾದ ಯಾವಾಗ್ಲೂ ಇರ್ಲಿ ಗುರುಜಿ. Thank you. All the best. ಸುಧಾ ರಮಣ ಅವರೇ, ಎಸ್ ಗೌರಿಶಂಕರ್ ಯಂತ್ರ ನೀವು ಇನ್ನೊಬ್ಬರಿಗೋಸ್ಕರ ಆಕ್ಟಿವೇಟ್ ಮಾಡಿ ಕೊಡ್ತೀರಾ, ಅಂದ್ರೆ ನೀವು ಯೂಸ್ ಮಾಡಲ್ಲ, ಅವ್ರು ಯೂಸ್ ಮಾಡ್ಬೇಕಷ್ಟೇ. ಓಕೆ, ಬಟ್ ಎನಿವೆ ಫಸ್ಟ್ ನೀವು ಯಂತ್ರ ಸಿದ್ಧಿ ಮಾಡ್ಬೇಕು, ಅದನ್ನ ಆಮೇಲೆ ಕೊಡಕ್ ಸಾಧ್ಯ ಆಗೋದು. ಫಸ್ಟ್ ಮಾಡಿ, ಫಸ್ಟ್ ನೀವು ಬರೀರಿ, ಕಲೀರಿ, ಸಿದ್ಧಿ ಮಾಡಿ ಆಮೇಲೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಿ ಯು ಟುಮಾರೋ ಫಾರ್ ಮೋರ್ ಲರ್ನಿಂಗ್ಸ್. ಥ್ಯಾಂಕ್ ಯು. ಶೇರಿಂಗ್ಸ್ ಎಲ್ಲ ಗ್ರೂಪಲ್ಲಿ ಮಾಡಿ. ಓಕೆ, ಸೊ ಗ್ರೂಪಲ್ಲಿ ಮಾಡಿ. ಥ್ಯಾಂಕ್ ಯು.